Welcome to ASV Academy. I'm excited to have you here. Well, get ready for some amazing insights. Let's dive right in. ಎಸ್ ನೋಡ್ಬೋದು ಕೆಪಿಟಿಸಲ್ ಖಾಸಗೀಕರಣ ಮಾಡ್ತಾರೆ ಅಂತೇಳಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಲಿಮಿಟೆಡ್ನ ಖಾಸಗೀಕರಣ ಮಾಡ್ತಿದ್ದಾರೆ. ಬಟ್ ಇನ್ನು ಮಾಡಬೇಕು ಅಂತ ಪ್ಲ್ಯಾನ್ ಇದೆ, ಬಿಲ್ನ ರಚನೆ ಮಾಡ್ತಿದ್ದಾರೆ. ಇದೊಂದು ಕೇಂದ್ರ ಸರ್ಕಾರದ ಒಂದು ಬಿಲ್ನ ರೆಡಿ ಮಾಡುವಂಥ ಒಂದು ಘೋಷಣೆಯ ಧ್ಯೇಯ ಉದ್ದೇಶವಾಗಿದೆ. ಬಟ್ ಇದನ್ನ ಯಾವುದೇ ಸ್ಟೇಟ್ಗಳು ಇದನ್ನ ಬೆಂಬಲಿಸಿಲ್ಲ. ಬಟ್ ನಮ್ಮ ಕರ್ನಾಟಕದಲ್ಲೇ ಇದನ್ನ ಮುಷ್ಕರ ಮಾಡಬೇಕಂತೇಳಿ ತಮ್ಮ ಕಚೇರಿಗಳ ಮುಂದೆ 10 ಗಂಟೆಗೆ ಎಲ್ಲ ಮುಷ್ಕರ ಮಾಡ್ತಿದ್ದಾರೆ. ಸೊ ನೀವು ಅರ್ಥ ಮಾಡ್ಕೋಬೇಕು, ಕೆಪಿಟಿಷಲ್ ಖಾಸಗೀಕರಣ ಆದರೆ ಆಗಲಿ ಬಿಡು ನಮಗೇನು ಅಂತ ಅಂದರೆ ಇದು ನಿಮ್ಗೆ ಲಾಸ್ ಆಗ್ತದೆ. ಬಟ್ ಇದು ಸರ್ಕಾರಕ್ಕೆ ಏನೋ ಇದು ಲಾಭನೇ. ಖಾಸಗೀಕರಣ ಆಗೋದ್ರಿಂದ ಸರ್ಕಾರಕ್ಕೆ ಯಾವತ್ತಿದ್ರೂ ಲಾಭನೇ ಆಗ್ತದೆ. ಯಾಕಂದರೆ ಅವರಿಗೆ ದುಡ್ಡು ಹೋಗ್ತದೆ. ಆಮೇಲೆ ಇನ್ನು ಸ್ವಲ್ಪ ಗೋರ್ಮೆಂಟ್ ಕೆಲಸ ಮಾಡೋರು ಹೆಂಗಿರ್ತಾರೆ ಗೊತ್ತಿದೆ ನಿಮಗೆ. ಗೋರ್ಮೆಂಟ್ ಕೆಲಸ ಮಾಡೋರು ಬಂದರೆ ಬತ್ತು ಹೋದರೆ ಹೋಯ್ತು ಈ ರೀತಿ ಕೆಲಸ ಮಾಡ್ತಿರ್ತಾರೆ. ಬಟ್ ಪ್ರೈವೇಟಲ್ಲಿ ನೀವು 100% 8ರಿಂದ 12 ತಾಸು ಕೆಲಸ ಮಾಡಲೇಬೇಕು. ಆವಾಗ ದೇಶದ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಉದ್ದೇಶಕ್ಕಾಗಿ ಕೆಪಿಟಿಷಲ್ಲು ಕೂಡ ಖಾಸಗೀಕರಣ ಮಾಡೋಕ್ಕೆ ಇವಾಗ ಮುಂದಾಗಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ನೀವು ಖಾಸಗೀಕರಣ ಆಯ್ತಪ್ಪ ಅಂತಂದರೆ ನೀವು ಗೋರ್ಮೆಂಟ್ ಎಂಪ್ಲಾಯ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ಆಲ್ರೆಡಿ ಖಾಸಗಿ, ಇನ್ನೂ ಆಗಿಲ್ಲ. ಬಟ್ ಆದರೆ ಹೇಳ್ತಿದ್ದೀನಿ ನಿಮಗೆ, ಆದರೆ ಏನೇನೆಲ್ಲ ನೀವು ಎದುರಿಸ್ಬೇಕಾಗ್ತದೆ, ನೀವು ಮುಂದೆ ಇವಾಗ ಬರುವಂಥದ್ದು ಆಗ್ತದೆ, ಇನ್ನು ಹಿಂದೆ ಇರುವಂಥವ್ರಿಗೆ ಎಫೆಕ್ಟ್ ಆಗ್ತದೆ, ಇನ್ನು ಮುಂದೆ ಇವಾಗ ಬೆಸ್ಕಾಮು ಜಸ್ಕಾಮು ಎಲ್ಲ ಇದೀವಲ್ಲ, ಇವ್ರಿಗೆಲ್ಲರಿಗೂ ಎಫೆಕ್ಟ್ ಆಗ್ತದೆ ಅಂತೇಳಿ ಮುಂದೆ ನೋಡ್ತಾ ಹೋಗೋಣ. ವಿಡಿಯೋನ ಎಂಡ್ವರೆಗೂ ನೋಡಿ, ಓಕೆ? ಒಂದು ಮಾಹಿತಿ ಇರ್ತದೆ. ಮತ್ತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನ ತಿಳಿಸೋದನ್ನು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಮಾಡ್ಕೊಳ್ಳಿ. ಇದು ಕೇವಲ ಒಂದು ಸುದ್ದಿ ಅಲ್ಲ ಗೈಸ್, ಇದು 1000 ಕುಟುಂಬಗಳ ಭವಿಷ್ಯದ ಪ್ರಶ್ನೆ. ಇಂದು ನಾವು ಮಾತನಾಡೋದು ಕೆಪಿಟಿಷಲ್ ಖಾಸಗೀಕರಣದ ಬಗ್ಗೆ. ಏಕೆಂದರೆ ನೋಡ್ಕೋಬೋದು ನೀವು, ಕೆಪಿಟಿಷಲ್ ಅನ್ನುವಂಥದ್ದು ಕೇವಲ ಒಂದು ಸಂಸ್ಥೆ ಅಲ್ಲ, ಇದು ಸಾವಿರಾರು ಉದ್ಯೋಗಿಗಳ ಜೀವನ, ಅವರ ಕನಸು, ಅವರ ಮಕ್ಕಳ ಶಿಕ್ಷಣ, ಅವರ ಮನೆಯ ಭರವಸೆಯಾಗಿರ್ತದೆ. ನೋಡ್ಬೋದು, ಯಾವುದೇ ರೀತಿ ಎಕ್ಸಾಮ್ ಇಲ್ಲದೆ ಕೆಪಿಟಿಷಲ್ಗೆ ಸೇರಿದಂತಹ ನೌಕರರು ತುಂಬ ಜನ ಇದ್ದಾರೆ. ಅದರಲ್ಲಿ 2025ನೇ ಬ್ಯಾಚ್ದವರು ಕೂಡ ಇದ್ದಾರೆ. ಇನ್ನು ಮುಂದೆ 2026ರಿಂದ ಎಕ್ಸಾಮನ್ನು ನಡೆಸ್ತಾರೆ, ಆ ಮಾತು ಬೇರೆ. ಬಟ್ ಅದೇ ಖಾಸಗೀಕರಣ ಆಯ್ತಪ್ಪ ಅಂತಂದರೆ ಅಲ್ಲಿ ಮುಂದೆ ಬೇರೆ ಬಿಲ್ ರಚನೆ ಆಗ್ತದೆ. ಇಲ್ಲಿ ನೋಡ್ಕೋಬೋದು, ತುಂಬ ಜನ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ತುಂಬ ಜನ ಅಂತಂದರೆ ಆಲ್ರೆಡಿ ಪರ್ಸೆಂಟೇಜ್ ಜಾಸ್ತಿ ಮಾಡಿರ್ತಾರೆ 10th ಅವರು ಇದಕ್ಕೆ ಅಪ್ಲೈ ಮಾಡಿರ್ತಾರೆ. ಖಾಸಗೀಕರಣ ಪದ ಕೇಳಿದಾಗಲೇ ನಮಗೆ ಭಯ ಆಗ್ತದೆ. ಯಾಕಂತಂದರೆ ಖಾಸಗೀಕರಣ ಆಯ್ತಂದರೆ, ಪ್ರೈವೇಟ್ ಆಯ್ತಂದರೆ ಅಲ್ಲಿ ಉದ್ಯೋಗಿಗಳಿಗೆ ಇರ್ತಾರೆ, ಬಟ್ ಅವ್ರಿಗೆ ಏನು ತೆಗೆದು ಹಾಕಲ್ಲ. ಥಿಂಕ್ ಮಾಡಿ ಗೈಸ್, ಆಲ್ರೆಡಿ ನೀವು ಏನು ಸೇರ್ಕೊಂಡಿರ್ತೀರಲ್ಲ, ನಿಮ್ಮನ್ನೇನು ತೆಗೆದು ಹಾಕಲ್ಲ. ಬಟ್ ವರ್ಕ್ ಲೋಡ್ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಯಾಕಂದರೆ ಪ್ರೈವೇಟಲ್ಲಿ ಯಾವಾಗಲೂ ವರ್ಕ್ ಲೋಡ್ ಅನ್ನೋದು ಜಾಸ್ತಿ ಇರ್ತದೆ. ಗೋರ್ಮೆಂಟಲ್ಲಿ 8 ತಾಸು ಅಥವಾ 8 ತಾಸು ಆರಾಮಾಗಿ ಕೆಲಸ ಮಾಡ್ಬೋದು. ಬಟ್ ಖಾಸಗಿಯಲ್ಲಿ ಅದೇ 8 ತಾಸು ಮಾಡೋಕ್ಕೆ ನೀವು ತುಂಬ ಕಷ್ಟಪಡಬೇಕಾಗ್ತದೆ. ಮತ್ತು 8ರಿಂದ 12 ತಾಸುವರೆಗೂ ಹೋಗ್ತದೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕಾಗಿ ಖಾಸಗೀಕರಣ ಬೇಡ ಅನ್ನೋದು. ಮತ್ತು ನಿಮ್ಮನ್ನ ಯಾವಾಗ ಬೇಕಾದರೂ ಕಿತ್ತೊಗಿಬೋದು. ಬಟ್ ಇವಾಗ ಏನು ಜಾಯ್ನ್ ಆಗಿದಾರಲ್ಲ, ನೀವೇ ಇರ್ತೀರಿ, ಬಟ್ ನಿಮ್ಮನ್ನ ಯಾವಾಗ ಬೇಕಾದ್ರೂ ಕಿತ್ತೊಗಿಬೋದು. ಯಾಕಂದರೆ ಖಾಸಗಿ. ಸೊ ಸಂಪೂರ್ಣ ಖಾಸಗೀಕರಣ ಘೋಷಣೆ ಇನ್ನೂ ಆಗಿಲ್ಲ, PPP ಮಾದರಿಯಲ್ಲಿ ಆಗ್ತಿದೆ. ಓಕೆ, PPP ಮಾದರಿ ಅಂತಂದರೆ ಗೊತ್ತಿರ್ಬೋದು ನಿಮಗೆ, ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತೇಳಿ. ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತಂದರೆ ಇವಾಗ ಪ್ರೈವೇಟವರು ಇರ್ತಾರೆ ಮತ್ತು ಪಬ್ಲಿಕ್ ಅವರು ಇರ್ತಾರೆ, ಇಬ್ಬರು ಕೂಡಿಸಿ ಒಂದು ಪಾರ್ಟ್ನರ್ಶಿಪ್ ಮೇಲೆ ಕೆಲಸ ಮಾಡ್ತಾರೆ. ಆ ರೀತಿ ನಮ್ಮ ಉದ್ಯೋಗ ಸುರಕ್ಷಿತವೇ? ನಮ್ಮ ಭವಿಷ್ಯ ಏನು? ಹೊಸ ನೇಮಕಾತಿ ನಡೆಯುತ್ತದೆಯಾ? ಎಲ್ಲವನ್ನು ನೋಡಬೇಕು. ಸರ್ಕಾರಿ ನೌಕರಿ ಪಡ್ಕೋಬೇಕಂತೇಳಿ ಬಕಪಕ್ಷಿ ಥರ ಕಾಯ್ಕೊಂಡು ಕೂತಿದ್ದಾರೆ ಕೆಲವೊಂದಿಷ್ಟು ಜನ, ಅಂದರೆ ಭಾಳಷ್ಟು ಜನ. 2025ರಲ್ಲಿ 2024 ಡಿಸೆಂಬರ್ಗೆ ಸ್ಟಾರ್ಟ್ ಆಗಿದೆ. ಏನಂತಂದರೆ ಈ ಸರ್ಕಾರಿ ಹುದ್ದೆ ಮಾಡಬೇಕು, ಆಮೇಲೆ ಈ ಸರ್ಕಾರಿ ಹುದ್ದೆ ತೊಗೋಬೇಕು ಅನ್ನುವಂಥದ್ದು ಅಪ್ಲಿಕೇಶನ್ನ ಅವಾಗೇ ಬಿಟ್ಟಿದ್ದರು. ಎಲ್ಲರೂ ಅಪ್ಲಿಕೇಶನ್ ಹಾಕಿದರು.
ಇದಕ್ಕೆ ತುಂಬ ಜನ ತುಂಬ ದುಡ್ಡನ್ನು ಕೂಡ ಹಾಕಿದ್ದೀರ. ಅಂದರೆ ಅಪ್ಲಿಕೇಶನ್ನು, ಡಾಕ್ಯುಮೆಂಟ್ಸ್ ಕರೆಕ್ಷನ್ನು, ಅದು ಇದು ಅಲ್ದಾಟ ಗಿಲ್ದಾಟ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಗಾಗಿ ಮತ್ತು ಕೆಲವೊಂದಿಷ್ಟು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ ಇರ್ತೀರ, ಮೈಸೂರಿಗೆ ಹೋಗಿ ಆಮೇಲೆ ಬೆಂಗಳೂರಿಗೆ ಹೋಗಿ ತುಂಬ ಎಲ್ಲ ದುಡ್ಡನ್ನ ಖರ್ಚು ಮಾಡ್ಕೊಂಡಿರ್ತೀರ. ಯಾಕೆ? ಒಂದು ಭರವಸೆ, ಸರ್ಕಾರಿ ಉದ್ಯೋಗ ಪಡೆಯಬೇಕು, KPTCL ನಾನು ನೌಕರ ಆಗಲೇಬೇಕು, ಒಬ್ಬ ಸರ್ಕಾರಿ ನೌಕರಿ ಪಡೆಯಬೇಕು ಅನ್ನುವಂಥ ಒಂದು ಆಸೆ ಇಟ್ಕೊಂಡು ಬಂದಿರ್ತೀರ. ಬಟ್ ಇವಾಗ ಖಾಸಗೀಕರಣ ಅಂತಂದರೆ ಇದೊಂದು ನಿಮ್ಗೆ ದೊಡ್ಡ ಆಘಾತನೇ ಸರಿ. ಬಟ್ ಮುಂದೆ ಇದನ್ನ ಎಕ್ಸಾಮ್ ನಡೆಸಬೇಕು ಅಂತ ಇದ್ದರು, ಬಟ್ ಎಕ್ಸಾಮ್ ನಡ್ಸೋಕ್ಕೆ ಆಗೋದಿಲ್ಲ. ಯಾಕಂದರೆ ಖಾಸಗೀಕರಣ ಆಯ್ತಪ್ಪ ಅಂದರೆ ಇನ್ನೇನು ಆಗಿಲ್ಲ, ಆಗಬೇಕು ಅಂತ ಇದೆ. ಬಟ್ ಆಗಬೇಕಾ ಆಗಬಾರ್ದ ಅನ್ನುವಂಥದ್ದು ಕೆಳಗಡೆ ನೀವು ಕಮೆಂಟ್ ಮಾಡೋಕ್ಕೆ ಸಾಧ್ಯವಾಗಬೇಕು. ಓಕೆ, KPTCL ನಿಮ್ಮದು ಅಕಸ್ಮಾತ್ ಆಯ್ತಪ್ಪ ಅಂತಂದರೆ, ನಿಮ್ದು ಇವಾಗ ಜಾಬ್ ಆಯಿತು ಅಂದ್ರೆ, ಇವಾಗ ನಿಮ್ಮದು ಇದೆಯಲ್ಲ ಬೆಸ್ಕಾಮು, ಹೆಸ್ಕಾಮು, ಚೆಸ್ಕಾಮು, KPTCL ಇದನ್ನ ಕಂಪ್ಲೀಟ್ ಮಾಡ್ತಾರೆ ರಿಕ್ರೂಟ್ಮೆಂಟ್. ಇದು ಯಾವಾಗ ರಿಸಲ್ಟ್ ಬರ್ತದೆ ಏನಿಲ್ಲ. ಆಲ್ರೆಡಿ ನಮ್ಮ ಈ ASV ಅಕಾಡೆಮಿ ಅನ್ನುವಂಥದ್ದು KPTCL ಬಗ್ಗೆ ತುಂಬ ವೀಡಿಯೋಸ್ಗಳನ್ನ ಮಾಡಿದೆ ಆಲ್ರೆಡಿ. ಓಕೆ, ಇನ್ನೂ ಮಾಡ್ತದೆ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಿಮ್ಮದು ಬೆಸ್ಕಾಮ್ದು ಡೇಟ್ ಕೂಡ ಬರ್ತದೆ, ಆ ಡೇಟ್ನು ಹೇಳ್ತೀನಿ ನಾನು. ಫೆಬ್ರವರಿ 25 ಮೇಲೆ ನಿಮ್ಮದು ಬೆಸ್ಕಾಮ್ ಅವ್ರದ್ದು ನೋಡೋಕ್ಕೆ ಸಿಗ್ತದೆ. ಓಕೆ, ಬೆಸ್ಕಾಮ್ ಅವ್ರದ್ದು ನೋಡೋಕ್ಕೆ ಸಿಗ್ತದೆ. ಆಮೇಲೆ ಇನ್ನೂ ಕೆಲವೊಂದಿಷ್ಟು ಜನ ಇರ್ತವೆ, ನಿಮ್ಮದು ಯಾವ್ಯಾವ ಘಟಕ ಇದೆಯೋ ಚೆಸ್ಕಾಮು, ಬೆಸ್ಕಾಮು, ಎಸ್ಕಾಮು, ಇದನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ಯಾವಾಗ ಬರ್ತದೆ ಯಾವಾಗಿಲ್ಲ ಅಂತೇಳಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಯಾವುದ್ರ ಬಗ್ಗೆ ವಿಡಿಯೋ ಬೇಕು ಅನ್ನೋಂಥದ್ದನ್ನ ಕಮೆಂಟ್ ಬಾಕ್ಸ್ನ ತಿಳಿಸೋಕ್ಕೆ ಸಾಧ್ಯವಾಗಬೇಕು. ಯಾಕಂದರೆ ನಾನು ಅದ್ರ ಬಗ್ಗೆ ವಿಡಿಯೋ ಡೀಟೇಲಾಗಿ ಮಾಡ್ತೀನಿ. ಓಕೆ, KPTCL ಇನ್ನೂ ಸರ್ಕಾರಿ ಸಂಸ್ಥೆಯೇ ಆಗಿದೆ. ಸರ್ಕಾರಿ ಸಂಸ್ಥೆನೇ ಆಗಿದೆ, ಯಾವುದೇ ರೀತಿ ಡೌಟ್ ಏನು ಬೇಡ. ಬಟ್ ಇದನ್ನ ಪ್ರೈವೇಟ್ ಮಾಡ್ತಿದ್ವಿ ಅಂತೇಳಿ ಒಂದು ಸುದ್ದಿ, ಅದನ್ನ ಬಿಲ್ ರೆಡಿ ಮಾಡ್ತಿದ್ದಾರೆ ಅನ್ನುವಂಥ ಸುದ್ದಿ ಬಂದಾಗಲೇ ಈ ವಿದ್ಯಾರ್ಥಿಗಳಲ್ಲಿ ಆತಂಕ, ಭಯ, ತವಕ ಎಲ್ಲ ಕಾಡ್ತಿದೆ. ಹಾಗಾಗಿ ತುಂಬ ಜನ ಮೆಸೇಜ್ ಮಾಡಿದಿರಿ, ಏನು ಅಂತಂದರೆ KPTCL ಇದು ಪ್ರೈವೇಟೇಷನ್ ಆಗ್ತದೆ ಅಂತೇಳಿ. ಎಸ್, ಇನ್ನೂ ಆಗಿಲ್ಲ ಗೈಸ್, ಇನ್ನೂ ಅಧಿಕೃತವಾಗಿ ಬಂದಿಲ್ಲ. ಇದು ಆಗಬೇಕಂದ್ರೆ ಇನ್ನೊಂದು 1 ವರ್ಷ ಅಲ್ಲ 2 ವರ್ಷ ಹಿಂಗೆ ಹೋಗ್ತದೆ. ಬಟ್ ಆಗುತ್ತಾ ಇಲ್ಲ ಅನ್ನುವಂಥದ್ದು ಮುಂದೆ ಕಾಯ್ದು ನೋಡಬೇಕು. ಇವಾಗ ನೀವೇನು ನೇಮಕ ಆಗ್ತಿದ್ದೀರಲ್ಲ, ನಿಮಗೇನು ತೊಂದರೆ ಇಲ್ಲ. ಓಕೆ, ನಿಮ್ಮನ್ನ ಸೇರಿಸ್ಕೋತಾರೆ. ಓಕೆ, ಯಾವುದೇ ರೀತಿ ಗಾಬರಿ ಆಗಬೇಡಿ. ಇದು ಅಧಿಕೃತ ಮಾಹಿತಿ ಬಂದ ಕೂಡಲೇ ASV ಅಕಾಡೆಮಿನಲ್ಲಿ ಅಪ್ಡೇಟನ್ನು ಕೊಡ್ತೀವಿ. ಓಕೆ, ಅದಕ್ಕಾಗಿ ಏನು ಮಾಡಬೇಕು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಒಂದು ಲೈಕ್ ಮಾಡಬೇಕು ಅಷ್ಟೇ. ಯಾಕಂದರೆ ಮುಂದೆ ಬರುವಂಥ ನೋಟಿಫಿಕೇಷನ್ ನಿಮಗೆ ಬರ್ತವೆ. ಸರ್ಕಾರಿ ಉದ್ಯೋಗ ನಮ್ಮ ಹಕ್ಕು, ನಮ್ಮ ಪರಿಶ್ರಮ ವ್ಯರ್ಥ ಆಗಬಾರ್ದು ಅಂತಂದರೆ ಏನು ಮಾಡಬೇಕು? ಸೊ ನೀವು ಹೋರಾಟ ಮಾಡಬೇಕು. ಹೋರಾಟ ನಿಮ್ಮ ಹಕ್ಕು. ಓಕೆ, ನಮ್ಮ ಪರಿಶ್ರಮ ವ್ಯರ್ಥ ಆಗುವುದಿಲ್ಲ ಯಾವತ್ತಿಗೂ. ಯಾಕಂದರೆ ಕಷ್ಟಪಟ್ಟು ಓದಿರ್ತೀವಿ, ಬರೆದಿರ್ತೀವಿ, 10th ಪಾಸ್ ಆಗಿರ್ತೀವಿ, ಜಾಸ್ತಿ ಮಾರ್ಕ್ಸ್ ತೊಗೊಂಡಿರ್ತೀವಿ. ಅದೊಂದು ಕ್ಯಾಟಗರಿ. ಆದರೆ ಮುಂದೆ ಏನು ಎಕ್ಸಾಮ್ ಕೂಡ ನಡೆಸ್ತಾರೆ. ಎಕ್ಸಾಮಲ್ಲಿ ನೀವು 100% ಸೆಲೆಕ್ಟ್ ಆಗ್ತೀರಾ, ಹಾರ್ಡ್ ವರ್ಕ್ ಮಾಡಿ ಅಷ್ಟೇ. ಇದೇನು ಆಲ್ಮೋಸ್ಟ್ ಅಲ್ಲ, ಎಷ್ಟಂದರೆ 90% ಖಾಸಗೀಕರಣ ಆಗೋದಿಲ್ಲ. ಯಾಕಂದರೆ ಅದಕ್ಕೆ ಆಗೋಕ್ಕೂ ಬಿಡೋಂಗಿಲ್ಲ. ತುಂಬ ಜನ ಹೋರಾಟಗಾರರಿದ್ದಾರೆ ಮತ್ತು ತುಂಬ ಜನ ಎಂಪ್ಲಾಯೀಸ್ ಇದ್ದಾರೆ. ಸೊ ಅವ್ರನ್ನೆಲ್ಲ ಕಿತ್ತೊಗಿಬೇಕಾಗ್ತದೆ. ಯಾಕಂದರೆ ಪ್ರೈವೇಟಲ್ಲಿ ಅಷ್ಟೊಂದು ಎಂಪ್ಲಾಯೀಸ್ಗಳು ಬೇಕಾಗೋದಿಲ್ಲ. ಒಂದು ಕೆಲಸನ ಇಬ್ಬರು ಮಾಡ್ತಿದ್ರು ಗೌರ್ಮೆಂಟಲ್ಲಿ, ಬಟ್ ಪ್ರೈವೇಟಲ್ಲಿ ಒಂದು ಕೆಲಸನ ಒಬ್ಬರೇ ಮಾಡಬೇಕು. ಆ ರೀತಿ ಸಿಸ್ಟಮ್ ಇರ್ತದೆ. ಯಾಕಂದರೆ ಜಾಸ್ತಿ ಹಾರ್ಡ್ ವರ್ಕ್ ಇರ್ತದೆ. ಸೊ ನಮ್ಮ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಇಷ್ಟ ಆಗಿತ್ತಂದರೆ, ಇದರಲ್ಲಿ ಏನಾದರೂ ನಿಮಗೆ ಕರೆಕ್ಟಾಗಿ ನಾನು ಹೇಳಿದ್ದೀನಿ ಫ್ಯಾಕ್ಟ್ ಅಂತ ಅನಿಸಿದರೆ ಲೈಕ್ ಮಾಡಿ. ಮತ್ತು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ವಾಟ್ಸಪ್ ಗ್ರೂಪ್ಗಳು ಇರ್ತಾವಲ್ಲ, ಶೇರ್ ಮಾಡಿ. ಅದು ಇದು ಸುಮ್ಮನೆ ವೇಸ್ಟ್ ಚಾಟ್ ಮಾಡ್ಕೊಂಡು ಕೂತಿರ್ತಾರೆ, ಅವ್ರಿಗೆ ಶೇರ್ ಮಾಡಿ. ಮತ್ತು ASV ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.